ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಇದು ಯಾವಾಗಲೂ ಶೂಟ್ ಮಾಡಿದ್ದು, ಸೊ ತುಂಬ ಗ್ಯಾಪ್ ಆಯ್ತಲ್ಲ, ಇದೆಲ್ಲ ಕ್ಲಿಪ್ಪಿಂಗ್ಸ್ ಇತ್ತು. ಸೊ ಆ್ಯಡ್ ಮಾಡಿ ಒಂದು ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ವಾಯ್ಸ್ ಎಲ್ಲ ಒಂಥರ ಆಗಿದೆ. ಅದು ಸ್ವಲ್ಪ ಫಿಶ್ ತಿಂದೆ ನಾನು. ಎಕ್ಸೆಸ್ ಹೀಟಾಗಿ ನನಗೆ ಮೂಗಲ್ಲಿ ಎಲ್ಲ ಕೋಲ್ಡ್ ಆಗಿರೋ ಥರ ಇರುತ್ತೆ ಹೀಟಾದರೆ. ಸೊ ನೋಡಿ, ಇದು ನಾವಿರೋದು ಆನಂದರಾವ್ ಸರ್ಕಲ್ ಹತ್ರ. ಸೊ ಅಲ್ಲೊಂದು ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ನಾವು ಟಿಫನ್ ಮಾಡೋಕ್ಕೆ ಹೋದ್ವಿ. ಅಲ್ಲೊಂದು ಬ್ರಾಹ್ಮಿನ್ಸ್ ಟಿಫನ್ ಸೆಂಟರ್ ಅಂತ ಏನೋ ಇದೆ, ತುಂಬಾ ಚೆನ್ನಾಗಿತ್ತು ಫಸ್ಟ್ ಸರಿ ನಾವು ತಿಂದಾಗ. ಸೊ ಅಲ್ಲೇ ಹುಡ್ಕೊಂಡು ಮತ್ತೆ ಹೋಗಿ ಅಲ್ಲೇ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಈ ಸೆಕೆಂಡ್ ಸಾರಿ ತಿನ್ನೋವಾಗ ಅಷ್ಟೇನು ಅನಿಸ್ಲಿಲ್ಲ ನನಗೆ. ಬಟ್ ಅವತ್ತು ನಾವು ಫಸ್ಟ್ ಟೈಮ್ ತಿಂದ್ವಲ್ಲ, ಅವತ್ತು ತುಂಬಾ ಚೆನ್ನಾಗಿತ್ತು. ಕೇಸರಿಬಾತ್ ಅಂತೂ ನನ್ನ ಫೇವ್ರೆಟ್ ಆಗಿತ್ತು. ಸೊ ಅದನ್ನೇ ತೊಗೊಂಡು ಪೊಂಗಲ್ ಕೂಡ ತೊಗೊಂಡ್ವಿ. ಆವತ್ತು ನಾನು ಪೊಂಗಲ್ಲೇ ತಿಂದಿದ್ದು. ಆ್ಯಂಡ್ ಪ್ರೈಸಸ್ ಕೂಡ ನೋಡಿ, ರೀಸನಬಲ್ ಪ್ರೈಸಸ್. ನೋಡಿ, ಇದು ಶೀತಲ್ ರಿಫ್ರೆಶ್ಮೆಂಟ್ಸ್, ಕರೆಕ್ಟ್ ಇದೇ ಥರ ಬ್ರಾಹ್ಮಣ್ ಟಿಫನ್ ಥರ. ಸೊ ನೋಡಿ, ಟಿಫನ್ ಎಲ್ಲ ಮಾಡಿ ಮತ್ತು ಈ ಥರ ವಿಧಾನಸೌಧ ಸಿಟಿ ಸೆಂಟರ್ ಅಲ್ವಾ, ಇದೆಲ್ಲ ಒಂಥರ ಅಟ್ರ್ಯಾಕ್ಷನ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಆ್ಯಕ್ಚುಲಿ ವೀಡಿಯೋದಲ್ಲಿ. ತುಂಬಾ ಖುಷಿ ಆಯಿತು. ಇಷ್ಟು ಹತ್ರದಿಂದ ನಾನು ಆ್ಯಕ್ಚುಲಿ ಇವತ್ತೇ ನೋಡ್ತಾ ಇರೋದು. ಯೂಶಲಾಗಿ ದೂರದಿಂದ ನೋಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅದು ಹೇಳ್ತಾರಲ್ಲ, ಇಲ್ಲೇ ಇದ್ದು ನಾವು ನೋಡಿ ಹೋಗಿ ನಾವು ಮತ್ತು ಒಳಗಡೆ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡೋವಷ್ಟು ನಮ್ಮ ಕ್ಯೂರಿಯಾಸಿಟಿ ಇರೋದೇ ಇಲ್ಲ. ಬಟ್ ಅದು ತಪ್ಪು. ಹೋಗಿ ನೋಡ್ಕೊಂಬರ್ಬೇಕು ಒಂದ್ಸರಿ ಎಲ್ಲನೂ. ಆ್ಯಂಡ್ ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ ಒಳಗಡೆ ಅಲ್ಲ, ಕಬ್ಬನ್ ಪಾರ್ಕ್ ಹತ್ರ ಇನ್ನೇನು ನೆಕ್ಸ್ಟ್ ಕಬ್ಬನ್ ಪಾರ್ಕು. ಸೊ ಅಲ್ಲಿ ಸುತ್ತಾ ಇದ್ದೀವಿ. ಸೊ ಇದೆಲ್ಲ ನೋಡಿ ಹಾಗೆ ಶೂಟೆಲ್ಲ ಮಾಡೋಣ ಅಂತ ಶೂಟ್ ಮಾಡ್ತಾಯಿದ್ದೆ. ಜಾಸ್ತಿ ಗ್ರೀನರಿ ಆ್ಯಂಡ್ ಹೈಲೈಟ್ ಆಫ್ ಅವರ್ ಬೆಂಗಳೂರು ಸಿಟಿ ಅಂದರೆ ಈ ಪ್ಲೇಸನ್ನೇ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಒಂಚೂರು ಕೂಡ ಕಸ ಕಡ್ಡಿ ಏನೂ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 10 ವರ್ಷ ಆಗೈತೆ ನಾನು ಬಂದಿಲ್ಲ. 10 ವರ್ಷದಿಂದ ಬಂದಿದ್ದೆ ನಾನು. ಅವಲ ತಾನೇ ಬಂದಿದ್ದ. ನಾವು ಲವ್ ಮಾಡ್ಬೇಕಾದ್ರೆ ಸೊ ತುಂಬ ಬಿಸಿಲಿತ್ತು, ಜ್ಯೂಸ್ ಎಲ್ಲ ಕುಡಿದ್ವಿ. ಆ್ಯಂಡ್ ಜಸ್ಟ್ ಒಳಗಡೆ ಒಂದು ರೌಂಡ್ ಹಾಕ್ಕೊಂಡು ವಾಕ್ ಕೂಡ ಆಗುತ್ತೆ ಅಂತ ಒಂದು ವಾಕ್ ಹೋಗ್ತಾ ಇದ್ವಿ. ತುಂಬ ಶೂಟ್ ಮಾಡಿಲ್ಲ ಒಳಗಡೆ ಎಲ್ಲ ನಾನು. ಜಸ್ಟ್ ವಾಕ್ ಮಾಡೋಣ ಆರಾಮಾಗಿ, ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪಾರ್ಕ್ ಒಳಗಡೆ. ದೊಡ್ಡ ಪಾರ್ಕ್ ಇದು. ಫುಲ್ ದೊಡ್ಡ ರೌಂಡೆಲ್ಲ ಹಾಕೋಕ್ಕಾಗಲಿಲ್ಲ ನಮ್ಮ ಕೈಲಿ. ಜಸ್ಟ್ ಒಂದು ಸ್ವಲ್ಪ ಸ್ಟ್ರೆಚ್ ದೂರ
ವಾಕ್ ಮಾಡಿ ವಾಪಸ್ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಾಮ್ ಕೂಲ್, ಆಕ್ಸಿಜನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಕೂಲ್ ಆ್ಯಂಡ್ ಕಾಮ್ ಆಗಿತ್ತು. ಸೊ ನಾವು ಹೋಗಿರೋ ಕೆಲಸ ಎಲ್ಲ ಸ್ವಲ್ಪ ಆಯಿತು, ಸಕ್ಸಸ್ ಆಯಿತು. ಸೊ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗೋದು. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 1 ಆಗಿಬಿಟ್ಟಿತ್ತು. ಸೊ ಹೊಟ್ಟೆ ಹಸಿತಿತ್ತು, ಏನಾರ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಏನು ತಿಂದ್ವಿ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನೋಡಿ. ಆ್ಯಂಡ್ ನೋಡಿದ್ರೆ ನಾನು ಹೇಳಿದ್ನಲ್ಲ, ಈ ಸಿಟಿ ಈ ಸೆಂಟರ್ ಪಾರ್ಟ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಆ್ಯಂಡ್ ಕರೆಕ್ಟ್, ಈ ಸ್ಪಾಟ್ ಮೋಸ್ಟ್ ಆಫ್ ದೆಮ್ ನೋಡಿರ್ತೀರ, ಮತ್ಸ್ಯದರ್ಶಿನಿ ಅಂತ. ಇದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರನೇ ಇರುತ್ತೆ. ಸೊ ಇಲ್ಲಿ ಟ್ರೈ ಮಾಡೋಣ ಫಿಶ್ ಅಂತ ಡಿಸೈಡ್ ಮಾಡಿ ಒಳಗಡೆ ಹೋದ್ವಿ. ಆ್ಯಂಡ್ ನಾನು ಹೇಳ್ದಾಗ ಈಗ ವಾಯ್ಸ್ ರೆಕಾರ್ಡಿಂಗ್ ಮಾಡೋವಾಗಲೂ ನಾನು ಫಿಶ್ ತಿಂದು ಹಿಟ್ ಆಗಿ ಮೂಗಲ್ಲೆಲ್ಲ ಇಟ್ಕೊಬಿಟ್ಟಿತ್ತು. ಈಗ ರೆಕಾರ್ಡ್ ಮಾಡೋವಾಗಲೂ ಫಿಶ್ಶೇ ನೋಡ್ತಾಯಿದ್ದೀನಿ. ಬಟ್ ಟ್ರೈ ಮಾಡಬೇಕು, ಫಿಶ್ ತಿನ್ನಬೇಕು ಅಂತ ಅನಿಸಿದ್ರೆ ಯು ಹ್ಯಾವ್ ಟು ಟ್ರೈ ಮತ್ಸ್ಯದರ್ಶಿನಿ, ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಅಕ್ವೇರಿಯಮ್ ಕೂಡ ಇತ್ತು, ಅಕ್ವೇರಿಯಮ್ಮು ಇರುತ್ತೆ ಪ್ಲಸ್ ಫುಡ್ ಸೆಕ್ಷನ್ನು ಇದೆ. ಆ್ಯಂಡ್ ನೋಡಿ ಪ್ರೈಸಸ್ ಎಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಫಿಶ್ ಮೀಲ್ಸ್ ಸಿಗುತ್ತೆ, ಅದು ತುಂಬ ಜನ ತಿಂತಾಯಿದ್ರು, ಅದು ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ನಾವು ತಿನ್ನೋಕ್ಕೆ ಮುಂಚೆ ನನಗೊಂದು ಕಾಲ್ ಬಂತು ಮಮ್ಮಿಯಿಂದ, ಅನ್ನ ಸಾರು ಎಲ್ಲ ಮಾಡಿದ್ದೀನಿ ಬನ್ನಿರಿ ಹೊರಗಡೆ ತಿನ್ನಬೇಡಿ ಅಂತ. ಸೊ ನಾವಿಲ್ಲಿ ಬಂದುಬಿಟ್ಟಿದ್ವಿ. ಸೊ ಅಟ್ಲೀಸ್ಟ್ ಫಿಶ್ ಫ್ರೈ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಫಿಶ್ ಫ್ರೈ ಮಾತ್ರ ತೊಗೊಂಡ್ವಿ. ಬಟ್ ನೀವು ಟ್ರೈ ಮಾಡಬೇಕು ಈ ಫಿಶ್ ಮೀಲ್ಸ್. ಫಿಶ್ ಹೀಟ್ ಆಗಿರೋದ್ರಿಂದ ಅದ್ರ ಜೊತೆ ಕೊಡೋ ರೈಸ್ ಇರುತ್ತಲ್ಲ, ಅದು ಬಾಯ್ಲ್ಡ್ ರೈಸ್ ಥರ ಇರುತ್ತೆ, ದಪ್ಪ ಇರುತ್ತೆ. ಸೊ ಅದು ಕೂಲ್ ಇರುತ್ತೆ, ಸೊ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಆ್ಯಂಡ್ ನೋಡಿ ಇದು ಒಳಗಡೆ ಯಾವ ಥರ ಇದೆ ನೋಡಿ, ಬ್ಲೂ ಓಷನ್ ಒಳಗಡೆ ಇರೋ ಥರ ಇದೆ. ಆ್ಯಂಡ್ ಪುಟ್ಟ ನೋಡಿ ಫಿಶ್ ತೊಗೊಳಕ್ಕೆ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಕ್ಯೂ ಅಂದರೆ ಆ ಕೌಂಟರಲ್ಲಿ ನಿಂತಿದ್ದಾರೆ. ನೋಡಿ ನಾನು ಹೇಳಿದ್ನಲ್ಲ, ಮೀಲ್ಸ್ ಎಲ್ಲ ತೊಗೊಂಡು ತಿಂತಾರೆ. ಮುದ್ದೆ ಇರುತ್ತೆ, ರೈಸ್ ಇರುತ್ತೆ, ಆ್ಯಂಡ್ ಡಿಫ್ರೆಂಟ್ ವೆರೈಟಿ ಆಫ್ ಫಿಶ್ ಇರುತ್ತೆ. ಎಸ್, ನಾವು ತೊಗೊಂಡಿದ್ದು ಇದು. ಆ್ಯಕ್ಚುಲಾಗಿ ನನಗೆ ಹೆಸರು ನೆನಪಿಲ್ಲ, ಬಾಂಗುಡೆ ಅನಿಸುತ್ತೆ. ಸೊ ಐ ಆಮ್ ನಾಟ್ ಶ್ಯೂರ್, ತಪ್ಪಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಕುತ್ಕೊಳ್ಳೋಕ್ಕೆಲ್ಲ ತುಂಬಾ ಸ್ಪೇಸ್ ಇರುತ್ತೆ. ಆವಾಗ ತಾನೇ ಅಲ್ಲೆಲ್ಲ ಕೆಳಗಡೆ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ನೀಟ್ ಮಾಡಿಟ್ಟಿದ್ರು. ಸೊ ನೋಡಿ ತುಂಬ ಜನ ತಿಂತಾಯಿದ್ರು. ಹತ್ರ ಹೈಕೋರ್ಟ್ ಅವೆಲ್ಲ ಇರೋದ್ರಿಂದ ತುಂಬ ಸಿಟಿ ಸೆಂಟರ್ ಅಲ್ವಾ, ಸೊ ತುಂಬ ಜನ ಬಂದು ತಿಂತಾಯಿದ್ರು. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಸಖತ್ತಾಗಿದೆಲ್ಲ. ಈ ಥರ ಫ್ರೈನೇ ಚೆನ್ನಾಗಿರೋದು. ನಾವು ಮುರುಡೇಶ್ವರಲ್ಲಿ ಇದನ್ನು ತಿಂದಿದ್ದು. ಅದನ್ನು ದೊಡ್ಡ ಮೀನು, ಅದು ಹೌದಾ? ರಾತ್ರಿ ರಾತ್ರಿ ತಿನ್ನೋಲ್ಲ, ಅದು ಯಾವುದು? ಅದು ಬಂಗಡೆನೆ, ಬಂಗಡ ನಾನು ಮಾಡಿದ ರೀತಿ ಬೇರೆ ಇತ್ತಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಬಂದ್ವಿ. ಇದು ಆಲ್ಮೋಸ್ಟ್ ಸಂಜೆ 7 ಆಗಿಬಿಟ್ಟಿತ್ತು. ಸೊ ಏನಪ್ಪ ಇಷ್ಟೊಂದು ಪ್ಯಾಕಿಂಗ್ ನಡೀತಾ ಇದೆ, ಇಷ್ಟೊಂದು ರೇಷನ್ ಐಟಮ್ಸ್ ಅಂದ್ಕೊತಾ ಇದ್ದೀರಾ. ಇದು ನನ್ನ ತಮ್ಮನಿಗೆ ಕೊಟ್ಟು ಕಳಿಸ್ಬೇಕು ಅಂತ ನಾವು ತುಂಬ ಆಸೆಪಟ್ಟು ಪ್ಯಾಕ್ ಮಾಡಿದ್ವಿ. ಬಟ್ ರಿಯಲಿ ಅನ್ಫಾರ್ಚುನೇಟ್ಲಿ ಆಗಲೇ ಇಲ್ಲ. ಈ ಸೂಟ್ ಕೇಸ್ ಈಗಲೂ ಮನೇಲಿ ಆಗೇ ಇದೆ. ಸೊ ಎಲ್ಲ ಪ್ಯಾಕ್ ಮಾಡಿದ್ವಿ, ಅವ್ನಿಗೆ ಬೇಕಾಗೋ ಐಟಮ್ಸ್. ಅವ್ನು ಅಲ್ಲಿದ್ದು ಏನಂತಾರೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಅವ್ನಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಇಲ್ಲಿನ ಥರ ಸ್ಪೈಸಸ್ ಎಲ್ಲ ಇರೋಲ್ಲ, ತುಂಬ ಬ್ಲಡ್ ಆಗಿರುತ್ತೆ ಅಲ್ಲಿ, ಸಟಲ್ ಟೇಸ್ಟ್ಸ್ ಇರುತ್ತೆ. ಸೊ ಅವನು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ. ತುಂಬ ಪ್ಯಾಕ್ ಮಾಡಿದ್ವಿ. ಆ್ಯಂಡ್ ವೇಟ್ ಕೂಡ ಆಲ್ಮೋಸ್ಟ್ 30 kilos ಬರ್ತಾಯಿತ್ತು. ಆ್ಯಂಡ್ ಯಾರೋ ಹೋಗ್ತಾಯಿದ್ರು, ಸೊ ಅವ್ರ ಮೂಲಕ ಕಳ್ಸೋಣ ಅಂದರೆ ಅವ್ರದ್ದು ಕೂಡ ಲಗೇಜ್ ಇತ್ತಂತೆ. ಸೊ ಆಗಲೇ ಇಲ್ಲ ಕಳಿಸೋದಕ್ಕೆ. ಆ್ಯಂಡ್ ನಾವು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಇಂಡಿಯನ್ ಸ್ಟೋರ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲ ಅವ್ನಿಗೆ ಆರ್ಡರ್ ಮಾಡಿ ಕೊಟ್ಟು ಕಳಿಸಿದ್ವಿ. ತುಂಬಾ ಬೇಜಾರಾಗ್ತಾಯಿತ್ತು. ಈ ವಿಡಿಯೋ ರೆಕಾರ್ಡ್ ಮಾಡುವಾಗಲೂ ಅಷ್ಟೇ, ನನಗೆ ಆಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಆ್ಯಂಡ್ ನಮ್ಮ ಮಮ್ಮಿ ನೋಡಿ ಟೆನ್ಷನಲ್ಲಿ ಏನು ಕಳಿಸ್ಬೇಕು, ಹೇಗೆ ಏನು ಅಂತ ಅವ್ರು ಟೆನ್ಷನ್ ಮಾಡ್ಕೊಬಿಟ್ಟಿದ್ರು. ಆ್ಯಂಡ್ ಐ ರಿಯಲಿ ಮಿಸ್ ಹಿಮ್ ಅ ಲಾಟ್. ತುಂಬ ಮಿಸ್ ಮಾಡ್ಕೊತೀನಿ ಅವನ್ನ. ಡೈಲಿ ಕಾಲ್ ಮಾಡೋಕ್ಕೂ ನಾನು ಜಾಸ್ತಿ ಹೋಗ್ತಾಯಿಲ್ಲ, ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತಾನೆ. ಮತ್ತು ಅವನು ಹೇಗೆ ಪಾಪ ತುಂಬ ಗಟ್ಟಿ ಮನ್ಸು ಮಾಡ್ಕೊಂಡು ಅವನು ಹೋಗಿದ್ದಾನೆ. ಸೊ ಮತ್ತೆ ನಾವೆಲ್ಲ ಕಾಲ್ ಮಾಡ್ತಾ ಇದ್ರೆ ಡೈಲಿ ಅವ್ನ ಮನೆಗೆ ಬರಬೇಕು ಅಂತ ಅನಿಸ್ಬಿಡುತ್ತೆ ಅಂತ ನಾವು ಡೈಲಿ ಕಾಲ್ ಕೂಡ ಮಾಡ್ತಾಯಿಲ್ಲ. ದಿನ ಬಿಟ್ಟು ದಿನ ಇಲ್ಲ 2 days once ಕಾಲ್ ಮಾಡ್ತೀವಿ.
ನಾನಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಬರ್ತಾನೆ ಮಾರ್ಚಲ್ಲಿ ಒಂದು ರೌಂಡ್ ಅಂತ ಹೇಳಿದ್ದಾನೆ. ಬಂದಾಗ ಖಂಡಿತ ವೀಡಿಯೋ ಮಾಡ್ತೀನಿ. ಅವನ್ನ ಫುಲ್ ಆಚೆ ಸುತ್ತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವನಿಗೂ ಅಷ್ಟೇ ಒಂದು ಸ್ವಲ್ಪ ಹೋಮ್ಸಿಕ್ ಥರ ಆಗಿದ್ದಾನೆ. ಬಟ್ ಐ ಜಸ್ಟ್ ವಿಶ್ ಅವನು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ತುಂಬ ಎಮೋಷ್ನಲ್ ಅಟ್ಯಾಚ್ ಆಗಲ್ಲ. ಸೊ ಒಳಗಡೆ ಇರುತ್ತೆ, ಆಚೆ ತೋರಿಸ್ಕೊಳ್ಳಲ್ವೇನೋ ಅದು ಗೊತ್ತಿಲ್ಲ. ನೋಡಿ ಎಷ್ಟೆಲ್ಲ ಪ್ಯಾಕ್ ಮಾಡಿದ್ವಿ ಅವನಿಗೆ. ಮ್ಯಾಗಿ ಅಂತೆ, ಪಫ್ ರೈಸ್, ಕಡಲೆಪುರಿ, ಆಲೂ ಬುಜ್ಜಿ ಅವನ ಫೇವ್ರೆಟ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಆವತ್ತು ನಾನು ಶೂಟ್ ಮಾಡಿದ್ದೆ ವೀಡಿಯೋನ. ನೋಡಿ ಕ್ಯಾಶೂಸ್ ಎಲ್ಲನೂ. ಬಟ್ ಅವನಿಗೆ ಇದೆಲ್ಲ ತಲುಪೋ ಥರ ಮಾಡಿದ್ದೀವಿ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದೆಲ್ಲ ಆಗಿದೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಅಮೇರಿಕಾಯಿಂದ ಬಂದಳು. ಆಲ್ಮೋಸ್ಟ್ 3 years ಆದಮೇಲೆ ಬಂದಳು. ಸೊ ಅವಳ ಜೊತೆ ಗೇಮ್ಸ್ ಎಲ್ಲ ಆಡಿ ಒಂದಿನ ಪೂರ್ತಿ ಅವಳ ಜೊತೆ ಹೊರಗಡೆ ಹೋಗಿದ್ದೀನಿ. ಆ ವಿಡಿಯೋ ಆ್ಯಕ್ಚುಲಿ ನಾನು ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಾವು ಕಾಲೇಜ್ಗೆ ಹೋದ್ವಿ, ಸುತ್ತಾಡಿದ್ವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಅದೊಂದು ರೀಲ್ ಶೂಟ್ ಮಾಡಿದ್ದೀನಿ. ಖಂಡಿತ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಆ ರೀಲ್ ಚೆಕ್ಔಟ್ ಮಾಡಿ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ತುಂಬ ಚಿಕ್ಕ ವ್ಲಾಗ್ ಆ್ಯಂಡ್ 2-3 days ಮಿಕ್ಸ್ ಆಗಿರೋ ಅಂಥ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.